ಬೇಡ್ತಿ ವರದಾ ನದಿ ಜೋಡಣೆಯನ್ನ ವಿರೋಧಿಸಿ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಿರ್ಸಿಯ ಎಂಇಎಸ್ ಮೈದಾನದಲ್ಲಿ ಹಮ್ಮಿಕೊಂಡ ಬೃಹತ್ ಸಾರ್ವಜನಿಕ ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಸಚಿವರು, ಸಂಸದರು, ಶಾಸಕರುಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಈ ಯೋಜನೆಯ ಸತ್ಯಾಸತ್ಯತೆಯನ್ನು ಜನರ ಮುಂದೆ ತೆರೆದಿಟ್ಟರು. ಬೇಡ್ತಿ ವರದಾ ನದಿ ಜೋಡಣೆ ಎಂಬ ವೈಜ್ಞಾನಿಕ ಮತ್ತು ಪರಿಸರ ವಿರೋಧಿ ಯೋಜನೆಯನ್ನು ಖಂಡಿಸಿ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡ ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ಪಾಲ್ಗೊಂಡ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮಾತನಾಡಿ, ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಯು ಉತ್ತರ ಕನ್ನಡ ಜಿಲ್ಲೆಯ ನೈಸರ್ಗಿಕ ಪರಿಸರ, ಅರಣ್ಯ ಸಂಪತ್ತು, ಜೀವ ವೈವಿಧ್ಯತೆ ಹಾಗೂ ಜನಜೀವನದ ಮೇಲೆ ಗಂಭೀರ ಹಾನಿ ಉಂಟು ಮಾಡಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಯೋಜನೆಯು ವೈಜ್ಞಾನಿಕ ಅಧ್ಯಯನಗಳಿಲ್ಲದೆ ರೂಪಿಸಲ್ಪಟ್ಟಿದ್ದು ಸ್ಥಳೀಯರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ಅವರು ಗುಡುಗಿದರು. ಯೋಜನೆಯಿಂದ ನದಿಗಳ ಸ್ವಾಭಾವಿಕ ಹರಿವು ವ್ಯತ್ಯಯಗೊಳ್ಳುವ ಸಾಧ್ಯತೆ ಇದ್ದು ಕೃಷಿ, ಕುಡಿಯುವ ನೀರು ಹಾಗೂ ಅರಣ್ಯಾಧಾರಿತ ಜೀವನೋಪಾಯಗಳಿಗೆ ಭಾರಿ ಹೊಡೆತ ಬೀಳಲಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಹೇಳಿದರು. ಹಾಗಾಗಿ ಈ ಯೋಜನೆಯನ್ನ ತಕ್ಷಣವೇ ಕೈಬಿಟ್ಟು ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಸರ್ಕಾರವನ್ನ ಅವರು ಆಗ್ರಹಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಈ ಯೋಜನೆ ಹುಟ್ಟಿಗೆ ಕಾರಣ ಬಿಜೆಪಿ. ಯಡಿಯೂರಪ್ಪನವರು ಸಿಎಂ ಇದ್ದಾಗ ಈ ಯೋಜನೆಗೆ ಬಜೆಟ್ನಲ್ಲಿ ಅನುಮೋದನೆ ದೊರೆತಿತ್ತು. ಆಗ ಸುಮ್ಮನಿದ್ದ ಬಿಜೆಪಿಗರು ಈಗ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ. ಈಗಲೂ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ತಡೆಯಲು ಸಂಸದರು ಪ್ರಯತ್ನಿಸಬೇಕು. ನಾನಂತೂ ನಮ್ಮ ಸಿಎಂ, ಉಪಮುಖ್ಯಮಂತ್ರಿ ಅವರ ಬಳಿಯೂ ಈ ವಿಷಯ ಪ್ರಸ್ತಾಪ ಮಾಡಿ ಜಿಲ್ಲೆಯಲ್ಲಿ ತೀವ್ರ ವಿರೋಧ ಇದೆ ಎಂಬುದರ ಬಗ್ಗೆ ಮನವರಿಕೆ ಮಾಡಿಕೊಡುವ ಭರವಸೆ ನೀಡಿದರು. 2021ರಲ್ಲಿ ಬಹಳ ವರ್ಷದಿಂದ ಇದು ಕೇಳ್ತಾ ಇದ್ರು ನಾವು, ಆಗ್ತದೆ, ಆಗ್ಬಹುದು ಅಷ್ಟೇ ಇತ್ತು. 2021ರಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿದ್ದಾಗ ಮಾರ್ಚ್ 8ನೇ ತಾರೀಕು ಅಧಿವೇಶನದಲ್ಲಿ ಬಜೆಟ್ ಅಲ್ಲೇ ಘೋಷಣೆ ಆಯಿತು. 89ನೇ ಪ್ಯಾರಾ 25ನೇ ಪೇಜ್ ನಂಬರ್. ಆ ಸಂದರ್ಭದಲ್ಲೇ ಇದನ್ನು ಖಂಡಿಸದಿದ್ರೆ ಅಥವಾ ಮಾಡಬಾರ್ದು ಅಂತಿದ್ರೆ, ಇವ್ರಿಗೆ ಮಾಡಬಾರ್ದು ಅಂದೇಳಿ ಇದ್ದದ್ದಿದ್ರೆ ಏನು ಇದು ಆವಾಗಲೇ ಮುಗ್ದು ಹೋಗ್ತಿತ್ತು. ಒಬ್ಬರು ಒಂದೇ ಒಂದು ವಿಷಯ ಅಲ್ಲಿ ಚರ್ಚೆ ಮಾಡಲಿಲ್ಲ. ಇವ್ರು ಬಿಜೆಪಿ ಸರ್ಕಾರನೇ ಇತ್ತು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಸ್ಪೀಕರ್ ಆಗಿದ್ರು, ಎರಡೆರಡು ಮಂತ್ರಿಗಳಿದ್ರು ಹೆಚ್ಚು ಕಡಿಮೆ. ಅವಾಗ ಏನೂ ಮಾತಾಡದೆ ಈಗ ಹೋದಲ್ಲಿ ಬಂದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇದು ಸರಿ ಆಗೋದಿಲ್ಲ. ಬಂದ್ ಮಾಡಬೇಕು ಅಂದೇಳಿ ನಿಜವಾಗೂ ಅವ್ರಿಗೆ ಆಸಕ್ತಿ ಇದ್ದಿದ್ರೆ ಅಥವಾ ಇದು ಕೈ ಬಿಡಬೇಕು ಅಂದೇಳಿ ಇದ್ದಿದ್ರೆ ಇದು ಮತ್ತೆ ಅವರೇ ಒಪ್ಕೊಂತಾರೆ. 1992ರಿಂದ ನಾವು ಇದಕ್ಕೆ ವಿರೋಧ ಮಾಡ್ತಾ ಅವ್ರನ್ನೇಳಿ. ಹಂಗಾದ್ರೆ 21ರಲ್ಲಿ ಯಾಕೆ ವಿರೋಧ ಮಾಡ್ಲಿಲ್ಲ? ಅವರು ಮಾಡ್ಬೇಕಿತ್ತಲ್ಲ, ಮಾಡ್ಲಿಲ್ಲ. ಸಭಾಪತಿನೂ ಇದ್ರು, ಮಾಡ್ಲಿಲ್ಲ. ಆಯ್ತು, ಈಗ 6 ವರ್ಷ, ಈಗ 6 ವರ್ಷ ಆಯ್ತು. 6 ವರ್ಷದ ನಂತರ ಈಗ DPR ಬಂದಿದೆ ಅಂತ ಕಳಗಿಲಿ. ಆದ್ರೂ ಹೇಳ್ತೀನಿ, ಈಗ 90% ಕೇಂದ್ರ ಸರ್ಕಾರ, 10% ಮಾತ್ರ ರಾಜ್ಯ ಸರ್ಕಾರ. ಅವ್ರು ಕೊಡ್ತಿದ್ರೆ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಬಿಡ್ಲಿಕ್ಕೆ ಅಂತೂ ರೆಡಿ ಇದ್ದೇವೆ. ನಮ್ದು ಯಾವ್ದು ಒಬ್ಜೆಕ್ಷನ್ ಇದಿಲ್ಲ. ನಮ್ಮ ಸರ್ಕಾರದಿಂದ ಆಗ್ಬೇಕು ಅಂದೇಳಿ ಇದು ಕೈಗೆತ್ಕೊಂಡದ್ದಲ್ಲ. ಬಿಜೆಪಿ ಸರ್ಕಾರನೇ ಕೇಂದ್ರದಲ್ಲೂ ಇತ್ತು, ರಾಜ್ಯದಲ್ಲೂ ಇದ್ದಾಗ ಮಾಡಿದ್ದು. ಇನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಸ್ವಾಮೀಜಿಯವರ ನೇತೃತ್ವದಲ್ಲಿ ಜಿಲ್ಲೆಗೆ ಮಾರಕವಾದ ಈ ಯೋಜನೆಯನ್ನು ತಡೆಯಲು ಸತಾಯಗತಾಯವಾಗಿ ಪ್ರಯತ್ನಿಸಲಾಗುವುದು. ಈ ಯೋಜನೆ ಯಾರು ಜಾರಿಗೊಳಿಸಲು ಮುಂದಾಗಿದ್ದಾರೆ ಎಂಬುದರ ಬಗ್ಗೆ ಚರ್ಚೆ ಮಾಡುವ ಬದಲು ಜಿಲ್ಲೆಗೆ ಮಾರಕವಾದ ಈ ಯೋಜನೆಯನ್ನು ತಡೆಯುವುದು ಹೇಗೆ ಎಂಬುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಿದೆ ಎಂದರು. ಪೂಜ್ಯ ಸ್ವಾಮೀಜಿಯವರ ಎಲ್ಲರ ನೇತೃತ್ವದಲ್ಲಿ ಇವತ್ತು ಶರಾವತಿ ನದಿ ತಿರುವು ಪಂಪ್ ಸ್ಟೋರೇಜ್ ಯೋಜನೆ, ಬೇಡ್ತಿ ನದಿ ತಿರುವು ಮತ್ತು ಅಘನಾಶಿನಿ ನದಿ ತಿರುವು ಯೋಜನೆಯಿಂದ ಉತ್ತರ ಕನ್ನಡ ಜಿಲ್ಲೆಗೆ ಬಹಳ ದೊಡ್ಡ ಪ್ರಮಾಣದ ಹಾನಿ ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇಷ್ಟು ಬೃಹತ್ ಸಮಾವೇಶ ಇಲ್ಲಿ ನಡೆದಿದೆ. ನಮ್ಮ ಜಿಲ್ಲೆಯ ಜನರ ಧ್ವನಿ ಏನು ಅನ್ನೋದು ಇವತ್ತು ಈ ಸಮಾವೇಶದಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು, ಜನರು, ಸ್ವಾಮೀಜಿಯವರು ಎಲ್ಲರೂ ನಾವು ನಾಡಿನ ಜನತೆಗೆ ತಿಳಿಸಿದ್ದೇವೆ. ಹಾಗಾಗಿ ನಮ್ಮ ಜಿಲ್ಲೆಯ ಜನರ ಧ್ವನಿ ನಮ್ಮದಿದೆ. ನಾನು ನಮ್ಮ ಜಿಲ್ಲೆಯ ಜನರ ಧ್ವನಿಯನ್ನ ಸರ್ಕಾರಕ್ಕೂ ಸಹ ತಿಳಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ಇನ್ನೂ ಪರಿಣಾಮಕಾರಿಯಾಗಿ ತಿಳಿಸ್ತೇವೆ.
ಈಗ ದೊಡ್ಡ ಮಟ್ಟದಲ್ಲಿ ಈಗ ಏನ್ ಸರ್ ಇದು ಈಗ ಎರಡೂ ಸರ್ಕಾರಗಳು ನೇರವಾಗಿ ಹೊಣೆ ಆಗ್ತಾ ಇದೆ ಇದಕ್ಕೆ. ನಾನು ಅದರ ವಿಶ್ಲೇಷಣೆಯನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ನಾವು ಈ ಯೋಜನೆ ನಿಲ್ಲಿಸಬೇಕು, ಯೋಜನೆ ನಮ್ಮ ಜಿಲ್ಲೆಗೆ, ಪರಿಸರಕ್ಕೆ, ಪ್ರಕೃತಿಗೆ, ಜನಜೀವನಕ್ಕೆ ತೊಂದರೆ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಈ ಸಮಾವೇಶ ನಡೆದಿದೆ. ಅದ್ರ ಹಿನ್ನೆಲೆಯಲ್ಲಿ ನಾವು ಮುಂದೆ ಏನೇನು ಹೋರಾಟದ ಕಾರ್ಯಕ್ರಮಗಳನ್ನ ಸರ್ಕಾರಕ್ಕೆ ಮನವರಿಕೆ ಮಾಡೋ ಕಾರ್ಯಕ್ರಮವನ್ನ ಮಾಡಬೇಕು, ಅದನ್ನೆಲ್ಲವನ್ನು ನಾವು ಮಾಡೋದಕ್ಕೆ ಸಿದ್ಧ ಇದ್ದೇವೆ. ಸಿರಸಿ ಶಾಸಕ ಭೀಮಣ್ಣ ನಾಯ್ಕ ಅವರು ಮಾತನಾಡಿ, ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಪಾಲ್ಗೊಂಡಿದ್ದೇವೆ. ಈ ಯೋಜನೆ ನಮ್ಮ ಜಿಲ್ಲೆಗೆ ಮಾರಕವಾಗಿದೆ. ನದಿ ಜೋಡಣೆ ಜಾರಿಯಾದರೆ ನಮ್ಮ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ತಲೆದೂರುತ್ತದೆ. ಈ ಯೋಜನೆ ಪರವಿದ್ದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೀಡಿದ ಹೇಳಿಕೆಯನ್ನು ಕೂಡ ನಾನು ಖಂಡಿಸಿದ್ದೇನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿಕೊಂಡು ತಡೆದರೆ ಮಾತ್ರ ಈ ಯೋಜನೆಯನ್ನ ನಿಲ್ಲಿಸಬಹುದು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಸಾಗಲಿದೆ ಎಂದರು. ಅಪ್ಪಟ ಮಲೆನಾಡಲ್ಲಿ ಸರಿಯಾದ ರೀತಿಯಲ್ಲಿ ಮಳೆ ಆದ್ರೆ ಮಾತ್ರ ಈ ವರ್ಷ ನಿರಂತರ 6 ತಿಂಗಳು ಮಳೆ ಆಯಿತು. ಮಳೆ ಆದ್ರೂ ಕೂಡ ಕೆಲವು ಕಡೆ ಜಮೀನಿಗೆ ರೈತರಿಗೆ ನೀರಿಲ್ಲ. ಕೆಲವೇನು ಬಿತ್ತಿಗೆ ನಾಟಿ ಮಾಡಿರ್ತಾರೋ ಮಳೆ 1 ತಿಂಗಳು 15 ದಿವಸ ಮಳೆ ಆಗಿಲ್ಲ ಅಂತಂದ್ರೆ ಆ ಭೂಮಿಗೆ ನೀರಿಲ್ಲ, ಆ ಫಸಲು ಬರುವಂಗಿಲ್ಲ. ಅನೇಕ ರೀತಿಯ ತೊಂದರೆ ನಾವು ಅನುಭವಿಸ್ತಾ ಇದೀವಿ. ನಾವಿಲ್ಲಿ ಅಡಿಕೆ ಬೆಳೆಗಾರದಂತೂ ಸಂಕಷ್ಟ ಬಹಳ ಕಷ್ಟಕರವಾಗಿರುವಂತಹದ್ದು. ಬೇರುಳ ಇರ್ಬೋದು, ಹಳಿ ರೋಗ ಇರ್ಬೋದು, ಎಲೆ ಚುಕ್ಕ ಇರ್ಬೋದು. ಈಗ ಕಂಪ್ಲೀಟ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ನಮ್ಮ ಅಡಿಕೆ ನಾಶವಾಗಿರುವಂತಹದ್ದು. ಸರ್ ಈಗ ನಿಮ್ಮ ಸರ್ಕಾರದ ಅಂಗಳದಲ್ಲಿದೆ, ಈಗಲೇ DPR ಕೂಡ ಸೈನ್ ಹಾಕಲಾಗಿದೆ. ಇನ್ನೇನು ಮುಂದೆ ಇದು ಇನ್ನು ಎಲೆಕ್ಷನ್ ಬರೋದ್ರೊಳಗಡೆ ಈ ಪ್ರಾಜೆಕ್ಟ್ ಅಪ್ರೂವಲ್ ಆಗಿ ಮುಂದೆ ಹೋಗುವಂತದ್ದು. ಇದ್ರಲ್ಲಿ ನೋಡಿ ನಮ್ಮ ಪಾತ್ರ ಅನ್ನೋಂಥದ್ದು ಏನಿಲ್ಲ. ಇವತ್ತು ಶ್ರೀಗಳು ಏನು ಈ ಜವಾಬ್ದಾರಿಯನ್ನು ತಗೊಂಡಿದ್ದಾರೋ ಅವರ ನಿಲುವಿಗೆ ನಾವು ಬದ್ಧರಾಗಿದ್ದೀವಿ. ಇವತ್ತು ಪಕ್ಷಾತೀತವಾಗಿ ನಾವೆಲ್ಲ ಶಾಸಕರು MP ಅವರು ಈ ವೇದಿಕೆಯಲ್ಲಿ ನಾವು ಕಾಣಿಸಿದ್ವಿ, ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ವಿ ನಾವು. ಆದ್ರೆ ಇದನ್ನ ಮಾಡುವಂತದ್ದು ಬರೀ ರಾಜ್ಯ ಸರ್ಕಾರದ ಒಂದೇ ಜವಾಬ್ದಾರಿ ಅಲ್ಲ. ಇದು ಏನೇ ಜವಾಬ್ದಾರಿಯನ್ನ ಯೋಜನೆಯನ್ನ ತಂದ್ರು ಕೂಡ ಇದು ಕೇಂದ್ರದ ಪಾಲಿರುತ್ತೆ. ಅಲ್ಲಿ ಕೇಂದ್ರದ ಜವಾಬ್ದಾರಿ ಇರುತ್ತೆ. ಇದಕ್ಕೆಲ್ಲ ಅನುಮತಿ ಕೊಟ್ಟರು ಯಾರು? ಹೌದು, ಮೊನ್ನೆ ನಾ ಪತ್ರಿಕೆಯಲ್ಲಿ ನೋಡಿದ್ದೀನಿ. ನಾನು ಪತ್ರಿಕೆಯಲ್ಲಿ ಕೊಡುವಾಗ ಮಾನ್ಯ ಬೊಮ್ಮಾಯಿ ಸಾಹೇಬ್ರು ಇವತ್ತು ಇಲ್ಲ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನುಮತಿ ಸಿಕ್ಕಿದೆ ಅಂತ ಅವ್ರ ಪತ್ರಿಕೆ ಆಧಾರದ ಮೇಲೆ ನಾನು ಮೊನ್ನೆ ಕೂಡ ಪ್ರೆಸ್ ಮೀಟ್ ಅಲ್ಲಿ ನಾನು ಹೇಳ್ತೀನಿ. ನಾನು ಹೀಗೆ ಅವರು ಕೂಡ ಒಬ್ಬ ಮಂತ್ರಿಯಾಗಿ, ಮುಖ್ಯಮಂತ್ರಿ ಆಗಿ, ಇವತ್ತು ಪಾರ್ಲಿಮೆಂಟ್ ಮೆಂಬರ್ಗಳಾಗಿ ಈ ರೀತಿ ಹೇಳ್ತಾರೆ ಅಂತಂದ್ರೆ ಇದು ಏನೋ ಒಂದು ದರ್ಪದ್ದು ಏನು ಅಂತ ಗೊತ್ತಾಗುತ್ತೆ. ಇದು ಆಗ್ಬಾರ್ದು. ಇದಕ್ಕೆ ಬರೀ ನಮ್ಮ ಸರ್ಕಾರವನ್ನ ನಮ್ಮನ್ನ ಹೊಣೆಗಾರಿಕೆ ಮಾಡಿದ್ರೆ ಸರಿಯಲ್ಲ. ಇವತ್ತು ಹೇಗೆ ನಾವು ಪಕ್ಷಾತೀತ ನಾವು ಸೇರ್ಕೊಂಡಿದೀವಿ, ಇವತ್ತು ಸಾವಿರಾರು ಜನ ಇವತ್ತು ಸೇರ್ಕೊಂಡು ಇವತ್ತು ಸ್ವಾಮಿಗಳ ಸಮ್ಮುಖದಲ್ಲಿ ನಾವೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೀವೋ ಅದೇ ರೀತಿ ಮುಂದೂ ಕೂಡ ರಾಜ್ಯದಲ್ಲಿ ಇರಬಹುದು, ಕೇಂದ್ರದಲ್ಲಿ ಇರಬಹುದು, ಎಲ್ಲರೂ ಸೇರಿ ಇದಕ್ಕೆ ಚಿಂತನೆಯನ್ನು ಮಾಡಬೇಕು. ಸಮಾವೇಶದಲ್ಲಿ ಪರಿಸರ ಹೋರಾಟಗಾರರು, ವಿವಿಧ ಸಂಘಟನೆಗಳ ಮುಖಂಡರು, ರೈತರು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ವಿರೋಧವಾಗಿ ಏಕಮನಸ್ಕರಾಗಿ ಧ್ವನಿ ಎತ್ತಿ ವಿರೋಧ ವ್ಯಕ್ತಪಡಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.